ದಾವಣಗೆರೆಯಲ್ಲಿ ತಂಪೆರೆದ ಅಶ್ವಿನಿ ಮಳೆ. ಇವತ್ತಿಗೆ 8 ದಿವಸದ ಹಿಂದೆ 18ನೇ ತಾರೀಕು ಸ್ವಲ್ಪ ಮಳೆ ಆಗಿತ್ತು. ಇಂದು ಮತ್ತೆ ದಾವಣಗೆರೆಯಲ್ಲಿ ಮಳೆ, ಗಾಳಿ, ಗುಡುಗಿನಿಂದ ಕೂಡಿದ ಹನಿ ಹನಿ ಮಳೆ ಆಗಿದೆ. ಭಾರತ ದೇಶ ಕೃಷಿ ಪ್ರಧಾನವಾಗಿರ್ತಕ್ಕಂಥ ದೇಶ. ಕೃಷಿ ಪ್ರಧಾನವಾಗಿರ್ತಕ್ಕಂಥ ದೇಶದಲ್ಲಿ ಮುಖ್ಯವಾಗಿ ಕೃಷಿ ಮಳೆಯನ್ನೇ ಅವಲಂಬಿಸಿದೆ. ಆದ್ದರಿಂದ ಮಳೆ ಆದರೆ ಬೆಳೆ, ಬೆಳೆ ಆದರೆ ದೇಶದ ಅಭಿವೃದ್ಧಿ. ಆದ್ದರಿಂದ ಮಳೆರಾಯನ್ನ ನಾವು ಈ ವರ್ಷ ಚೆನ್ನಾಗಿ ಮಳೆ ಬೆಳೆ ಬಂದು ಕೆರೆ ಕಟ್ಟೆ ಎಲ್ಲ ತುಂಬಿ ನದಿ ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹರಿಯಲಿ ಅಂತ ಹೇಳ್ತಾ, ರೈತರು ಸಮೃದ್ಧವಾಗಿ ಬೆಳೆದರೆ ಇಡೀ ದೇಶ ಸಮೃದ್ಧವಾಗಿರ್ತದೆ. ನಮ್ಮ ದೇಶದ ರೈತರು ಇಂದಿಗೂ ಕೂಡ ಪ್ರತಿಶತ 55ರಷ್ಟು ಜನ ಕೃಷಿಯನ್ನು ನೇರವಾಗಿ ಅವಲಂಬಿಸಿದ್ದು. ನಾವೆಲ್ಲ ಹೆಚ್ಚು ಕಮ್ಮಿ ನೇರವಾಗಿ ಮತ್ತು ಪರೋಕ್ಷವಾಗಿ ಕೃಷಿಯನ್ನೇ ಅವಲಂಬಿಸಿದ್ದೇವೆ. ಆದ್ದರಿಂದ ರೈತರನ್ನು ದೇಶದ ಬೆನ್ನೆಲುಬಿಗೆ ಹೋಲಿಸಲಾಗಿದೆ. ಆದ್ದರಿಂದ ಈ ಮಳೆ ಈ ವರ್ಷ 2024ರಲ್ಲಿ ಯಾವ್ಯಾವ ನಕ್ಷತ್ರದಲ್ಲಿ ಅಶ್ವಿನಿಯಿಂದ ಹಿಡಿದು ವಿಶಾಖ ನಕ್ಷತ್ರದವರೆಗೆ ಯಾವ್ಯಾವ ಮಳೆ ಯಾವ ದಿವಸ ಬರುತ್ತದೆ ಮತ್ತು ಯಾವ ದಿವಸ ಮುಗಿತತೆ ಅನ್ನೋದನ್ನು ಇಲ್ಲಿ ಒಂದು ಪಂಚಾಂಗದಲ್ಲಿ ನೀಡಲಾಗಿದೆ. ಅದನ್ನು ನಿಮಗೆ ಆ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿದ್ದೇನೆ. ದಯಮಾಡಿ ಅದನ್ನು ರೈತರು ಉಪಯೋಗಿಸಿಕೊಳ್ಬೋದು. ನಮ್ಮ GBH63 ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಥ್ಯಾಂಕ್ ಯು.